ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 10/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿಯವರಿಗೆ ಕೆಲಸದ ಕ್ಷೇತ್ರ ಹೇಳುವಂಥದ್ದು ಚೆನ್ನಾಗಿಯೇ ಇರ್ತದೆ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನದ ಸ್ಥಿತಿಯ ಫಲ ಹೇಳುವಂಥದ್ದು ಉಂಟು. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಫಲಗಳು ಹೇಳುವಂಥದ್ದು, ಸಾಮರಸ್ಯದ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮೇಷರಾಶಿಯ ವಿದ್ಯಾರ್ಥಿಗಳು, ಅಧ್ಯಯನಶೀಲ ವ್ಯಕ್ತಿಗಳಿಗೆ ಒಂದಷ್ಟು ಒಳ್ಳೆಯ ಫಲಗಳು, ಅಭಿವೃದ್ಧಿಯ ಫಲಗಳು, ನಿರೀಕ್ಷಿತ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದಷ್ಟು ಸ್ಥಿತಿಗತಿಗಳು, ವಾತಾವರಣಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯದ ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಎದುರಾಗುವಂತಹ ಸಂಭವ ಹೇಳುವಂಥದ್ದು ಕಂಡುಬರ್ತಾ ಇದೆ. ತಾವುಗಳು ಗೋವಿನ ಸೇವೆಯನ್ನು ಮಾಡುವುದರಿಂದ, ಗೋವಿನ ಸೇವೆ ಹೇಳಿದರೆ ಅರ್ಥಾತ್ ಮೇವನ್ನು ಕೊಡುವಂಥದ್ದು, ಪಾಲನೆ ಮಾಡುವಂಥದ್ದು, ಪೋಷಣೆ ಮಾಡುವಂಥದ್ದು, ಅದರ ಶುಶ್ರೂಷೆಯನ್ನು ಮಾಡುವಂಥದ್ದು, ಇದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಈ ದಿನ ನಿಮಗೆ ಖಂಡಿತ ಪ್ರಾಪ್ತಿಯಾಗ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅರ್ಥಾತ್ ವೃತ್ತಿ ಜೀವನ, ವ್ಯಾಪಾರ ಜೀವನ, ಇದರಲ್ಲಿ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಅರ್ಥಾತ್ ತಾವೇನು ಅಂದುಕೊಂಡಂತೆ ಕೆಲಸವನ್ನು ಮಾಡ್ತಾ ಹೋಗುತ್ತೀರಿ, ಅಂದುಕೊಂಡ ರೀತಿಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರುವುದಿಲ್ಲ. ಹಾಗಂತ ಫಲವೇ ಇಲ್ಲ ಅನ್ನುವಂಥದ್ದು ಅದರ ತಾತ್ಪರ್ಯ ಅಲ್ಲ. ನಿಧಾನಗತಿಯಲ್ಲಿ ಫಲಪ್ರಾಪ್ತಿ ಆಗುವಂತಹ ಒಂದಷ್ಟು ಪರಿಸ್ಥಿತಿ, ಗ್ರಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ನರಗಳಿಗೆ ಸಂಬಂಧಪಟ್ಟ ಹಾಗೆ, ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಇನ್ನು ಮದುವೆ, ಗೃಹ ಪ್ರವೇಶ, ನಾಮಕರಣ ಇತ್ಯಾದಿ ಯಾವುದಾದ್ರೂ ಮಂಗಳ ಕಾರ್ಯಗಳು, ಮದುವೆಯ ಬಗೆಗಿನ ಪ್ರಯತ್ನದ ಒಂದು ಚಿಂತನೆಗಳು, ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ನ ಚಿಂತನೆಗಳು, ಅಥವಾ ನೂತನ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವ ಚಿಂತನೆಗಳು ಇತ್ಯಾದಿಗಳೇನಿದ್ರೂ ಕೂಡ ಅದನ್ನು ತಡೆ ಹಿಡಿಯುವಂಥದ್ದು ಒಳಿತು ಅಂತ ಅನ್ನಿಸ್ತಾ ಉಂಟು. ಕಾರಣ ಅದಕ್ಕೆ ಒಳ್ಳೆಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇಲ್ಲದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶುಭದಾಯಕವಾದಂಥ ವಾತಾವರಣ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ, ಕೃಷಿ ಇತ್ಯಾದಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರಿಗೆ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು, ಗೌರವ ಪುರಸ್ಕಾರದ ನಿರೀಕ್ಷೆಯ ಫಲ ಏನಿದೆ ಅದು ಇಲ್ಲದೇ ಇರುವಂತಹ ಸ್ಥಿತಿ ಆಗುವಂಥದ್ದು, ಇದೆಲ್ಲವೂ ಕೂಡ ವೃಷಭ ರಾಶಿಗೆ ಕಂಡುಬರ್ತಾ ಇರುವಂತಹ ಫಲಗಳು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುವಾಸಿನಿಯರಿಗೆ ಭಾಗಿನವನ್ನು ಕೊಡುವಂತಹ ಕೆಲಸವನ್ನು ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿ ಹೇಳುವಂಥದ್ದು ಮನಸ್ಸಿಗೆ ಕಿರಿಕಿರಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಮನಸ್ಸಿಗೆ ಕಿರಿಕಿರಿ ಹೇಳಿದರೆ ಸಮಾಧಾನ ಇರುವುದಿಲ್ಲ. ಏನೋ ಒಂದು ಕಾರಣಗಳು, XYZ ಕಾರಣಗಳು, ಬಟ್ ಆತ್ಮತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ವೃತ್ತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ಇನ್ನು ಮದುವೆ, ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಅಥವಾ ಭೂಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳು, ಇದಕ್ಕೆ ಚಾಲನೆಯನ್ನು ಕೊಡುವುದಕ್ಕೆ ಅತ್ಯಂತ ಶುಭದಾಯಕವಾದಂತಹ ಒಂದು ಸ್ಥಿತಿಯ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿನವಾಗಿ ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಸಾಂಸಾರಿಕವಾಗಿ ಶುಭದಾಯಕವಾದಂತಹ ಒಂದಷ್ಟು ವಾತಾವರಣಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಅಂತಲೇ ಹೇಳಬಹುದು. ಅಂತಂದರೆ ತಾವೇನು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರಿ ಅದಕ್ಕೆ ಪೂರಕ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕತೆಯ ವ್ಯಯದ ಯೋಗ ಫಲ ಹೇಳುವಂಥದ್ದು ನಿಮಗೆ ಕಂಡುಬರ್ತಾ ಇರುವಂಥದ್ದು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ಒಂದಷ್ಟು ಕಿರಿಕಿರಿಯನ್ನು ಅನುಭವಿಸುವಂತಹ
ಒಂದಷ್ಟು ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವುದಕ್ಕಿದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಕರ್ಕಾಟಕ ರಾಶಿ, ಒಂದಷ್ಟು ಮಾನಸಿಕವಾದಂತಹ ಒತ್ತಡದ ಸ್ಥಿತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂಥದ್ದು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ ಹಿನ್ನಡೆ ಆಯಿತು ಹೇಳುವಂತಹ ಭಾವ, ಅಂತಹ ಒಂದು ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂವಿಧಾನಿಕವಾದಂತಹ ಒಂದಷ್ಟು ತೊಂದರೆಗಳು ಅಂತಂದರೆ ಪೊಲೀಸ್ ಸ್ಟೇಷನ್ನು, ಕೋರ್ಟು ಇತ್ಯಾದಿಗಳೆಲ್ಲವುದನ್ನು ಎದುರಿಸ್ತಾ ಇರುವಂತಹ ಒಂದು ಅನಿವಾರ್ಯತೆಯ ಫಲಗಳು ಹೇಳುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೊಳಲಾಟ ಹೇಳಿದರೆ ಅದಕ್ಕೋಸ್ಕರ ಹೋರಾಟ ಕೊಡುವಂಥದ್ದು, ಅದರ ಪ್ರಾಪ್ತಿಗಾಗಿ ಒದ್ದಾಟವನ್ನು ಮಾಡುವಂಥದ್ದು, ಇಂತಹ ಒಂದಷ್ಟು ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವುದಕ್ಕಿದೆ. ಸಾಂಸಾರಿಕವಾಗಿ ಸಮಾಧಾನದ ಫಲಗಳುಂಟು. ಒಂದಷ್ಟು ಅಗೌರವಕ್ಕೆ ಸಂಬಂಧಪಟ್ಟಂತಹ ಟೀಕೆಗಳು ಹೇಳುವಂಥದ್ದು, ಅದನ್ನು ಎದುರಿಸುವಂತಹ ಅನಿವಾರ್ಯತೆಯ ಫಲಗಳು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಉತ್ತಮ ಫಲದಾಯಕವಾದಂತಹ ಸ್ಥಿತಿಯಲ್ಲಿ ಇರುವಂಥದ್ದು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಸಮಾಧಾನಕರವಾದಂತಹ ಸ್ಥಿತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಈ ದಿನ ಆಗಲಿಕ್ಕಿದೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನಾತ್ಮಕವಾದಂತಹ ವಿರೋಧ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಉಂಟು. ಮಕ್ಕಳಿಂದಲೂ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ರಕ್ತದೊತ್ತಡದಂತಹ ಆರೋಗ್ಯದ ಏರಿಳಿತಗಳು ಹೇಳುವಂಥದ್ದು ನಿಮಗೆ ಸ್ವಲ್ಪ ಬಾಧೆಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಸ್ವಯಂ ಆರೋಗ್ಯ ನಿಮಿತ್ತವಾದಂತಹ ಒಂದಷ್ಟು ವೆಚ್ಚಗಳು, ವ್ಯಯಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಿಸಲಿಕ್ಕೆ ಸಿಗ್ತಾ ಉಂಟು. ಸೊ ಆರೋಗ್ಯ ವಿಷಯವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ದಾಂಪತ್ಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿಯ ಅನುಭವ ಹೇಳುವಂಥದ್ದು. ವೃತ್ತಿ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಕಾಲ ಆಗಿರೋದಿಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ ಹೇಳುವಂಥದ್ದು ಸ್ವಲ್ಪ ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಅವರಿಂದ ಕಿರಿಕಿರಿಗಳನ್ನು ಎದುರಿಸುವಂತಹ ಅನಿವಾರ್ಯತೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇರುವಂತಹ ವಿಷಯ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡಬೇಕಾದಂತಹ ಪರಿಸ್ಥಿತಿ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ವ್ಯಾಪಾರ ವಹಿವಾಟು ಅಥವಾ ಉದ್ಯೋಗದ ಜೀವನ ಮತ್ತು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಗಳನ್ನು ಮಾಡುವಂಥವರಿಗೆ ಒಂದು ಹಂತದ ತೃಪ್ತಿಯ ಫಲ, ಅಭಿವೃದ್ಧಿಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲಗಳು, ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಸ್ಥಿತಿ, ತೃಪ್ತಿಯ ವಾತಾವರಣ ಹೇಳುವಂಥದ್ದು ನಿಮ್ಮ ಪಾಲಿಗುಂಟು. ಕಾನೂನಾತ್ಮಕ ಪ್ರಸಂಗಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಹಿನ್ನಡೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ರೀತಿಯಲ್ಲಿ ಬೆಳೀತಾ ಇರುವಂತಹ ಸ್ಥಿತಿಯ ಫಲವನ್ನು ಕೊಡುತ್ತದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಚೇತರಿಕೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಇನ್ನು ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನಕರವಾದಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು,
ಭೂ ಖರೀದಿಯಂತಹ ಚಿಂತನೆ, ಗೃಹ ನಿರ್ಮಾಣದಂತಹ ಯೋಚನೆಗಳು, ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಕಾಲವನ್ನು ಕಾಯುವುದರ ಮೂಲಕ ನಂತರದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಡುವಂಥದ್ದು, ಅದನ್ನು ಆರಂಭಿಸುವಂಥದ್ದು, ಇದನ್ನು ಮಾಡೋದರಿಂದ ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಇರ್ತದೆ. ಆರೋಗ್ಯ ಸಂಬಂಧಪಟ್ಟ ಹಾಗೆ ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ಸ್ವಲ್ಪ ಏನು ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳುಂಟು. ಯಾವುದೇ ಕೆಲಸ ಆರಂಭವನ್ನು ಅಥವಾ ತೀರ್ಮಾನಗಳನ್ನು ಮಾಡುವಾಗ ಸ್ವಲ್ಪ ಬುದ್ಧಿಗೆ ತಾಳ್ಮೆಯನ್ನು ಕೊಡುವುದರ ಮೂಲಕ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಔಚಿತ್ಯ ಅಂತ ಅನ್ನಿಸ್ತಾ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿರುವಂಥದ್ದಾಗಿರ್ತದೆ. ಕೌಟುಂಬಿಕ ಜೀವನ ಮತ್ತು ಸಾಂಸಾರಿಕ ಜೀವನ ಹೇಳುವಂಥದ್ದು ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ತಾವು ನಿರೀಕ್ಷೆ ಪಟ್ಟಂತಹ ಫಲಗಳು ದೂರದ ಮಾತಾಗಿ ಕಂಡುಬರ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಗೃಹ ನಿರ್ಮಾಣದಂತಹ ಚಿಂತನೆ, ಭೂ ಖರೀದಿಯಂತಹ ಚಿಂತನೆ, ಇದೆಲ್ಲದಕ್ಕೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಸೊ ಹಾಗಾಗಿ ಹೆಚ್ಚು ಅದರ ಬಗ್ಗೆ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಫಲ ಹೇಳುವಂಥದ್ದು ಅನುಭವಕ್ಕೆ ಬರ್ತಾ ಇಲ್ಲ, ಹೀಗಿದ್ದೆಲ್ಲ ಯೋಚನೆಗಳಿದ್ರೆ ಅದನ್ನು ಬಿಟ್ಟು ಬಿಡುವಂಥದ್ದು ಸೂಕ್ತ ಅಂತ ಅಂದುಕೊಳ್ತೇನೆ. ಚರ್ಮ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ತುಂಬ ಚಂದದ ಸ್ಥಿತಿಯಲ್ಲಿ ಹೋಗುತ್ತಾ ಇರುವಂತಹ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಸುಧಾರಣೆಯ ಹಂತದಲ್ಲಿ ತಾವುಗಳು ಮುಂದುವರಿತಾ ಹೋಗುತ್ತೀರಿ. ಸುದೀರ್ಘವಾದಂತಹ ಆರೋಗ್ಯದ ಅವ್ಯವಸ್ಥೆಯ ಫಲಗಳೇನಿದೆ ಅದಕ್ಕೆ ಚೇತರಿಕೆಯ ಸ್ಥಿತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಹಣಕಾಸಿನ ಹೂಡಿಕೆಯನ್ನು ಮಾಡುವಾಗ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡುವುದರ ಬಗ್ಗೆ ಯೋಚನೆಯನ್ನು ಮಾಡಿ, ಇಲ್ಲದಿದ್ದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಎಡವಟ್ಟಿನ ಪ್ರಸಂಗಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಒತ್ತಡದ ಒಂದು ಕಾಲ ಅಂತಲೇ ಹೇಳಬಹುದು. ವೃತ್ತಿ ಜೀವನ ಅಥವಾ ಉದ್ಯಮದ ಜೀವನ, ಇದೆರಡರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ 6ಕ್ಕೆ ಏರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಅಂತ ಹೇಳುವಂತಹ ಒಂದು ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಹಣಕಾಸಿನ ಮುಗ್ಗಟ್ಟು, ಆಪ್ತ ವಲಯವೇ ನಮ್ಮನ್ನು ಸಹಕರಿಸದೇ ಇರುವಂತಹ ಸ್ಥಿತಿ, ಬಂಧು ವಲಯವೂ ಕೂಡ ನಮ್ಮನ್ನು ಸಹಕರಿಸದೇ ಇರುವಂತಹ ಸ್ಥಿತಿ, ಇದೆಲ್ಲ ನಿಮ್ಮ ಅನುಭವಕ್ಕೆ ಬರುವಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ಇನ್ನು ಆರೋಗ್ಯ ಸಂಬಂಧಪಟ್ಟ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳು, ಕಬ್ಬಿಣ, ಬೆಂಕಿ, ನೀರು, ವಾಹನ, ಇದರೆಲ್ಲದರಿಂದಲೂ ಕೂಡ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಎಚ್ಚರಿಕೆಯ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ವೃತ್ತಿ ಅದ್ಭುತ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಸ್ಥಿತಿಯ ಫಲಗಳುಂಟು. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳುಂಟು. ಹಣಕಾಸಿನ ವ್ಯಯದ ಯೋಗ ಫಲವೂ ಕೂಡ ಅದೇ ರೀತಿಯಲ್ಲಿ ಕಂಡುಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳು ಕಂಡುಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ವಿಶೇಷ ಸೌಖ್ಯ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭ ಸೂಚನೆಯ ಫಲಗಳು ಇರುವುದಿಲ್ಲ. ಏಕಾಗ್ರತೆ ಭಂಗ ಆಗುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರ್ತಾ ಇದೆ.
ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ನಿರೀಕ್ಷಿತವಾದಂತಹ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ದಿನದ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.